Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 11.1 ಮಾಡೋಣ. ಓಕೆ, ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಶಾರ್ಟ್ ಆಗಿ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀನಿ. ಈಗಾಗಲೇ ಮಾಡಿದ್ದೀನಿ ಇಂಟ್ರೊಡಕ್ಷನ್ ವಿಡಿಯೋ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಶಾರ್ಟ್ ಆಗಿ ಸ್ವಲ್ಪ ಹೇಳಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ಇಂಥ ಫಿಗರ್ ಏನಂತ ಕರಿತೀವಿ, ರೈಟ್ ಸರ್ಕ್ಯುಲರ್ ಕೋನ್ ಅಂತ ಕರಿತೀವಿ. ಇದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಒಂದು, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಒಂದು ಇರತ್ತೆ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಬರೀ ಮೇಲೆದಷ್ಟೇ, ಸುತ್ತ ಒಂದಿರುತ್ತಲ್ಲ. ಈ ಕೋನ್ಗೆ ಎಕ್ಸಾಂಪಲ್ ನಾವೇನಂತ ಹೇಳ್ಬೋದು, ಐಸ್ ಕ್ರೀಮ್ ಕೋನ್ ಆದ್ರೂ ಹೇಳ್ಬೋದು, ಜೋಕರ್ ಹಾಕೊಂತಾರಲ್ವಾ ಕ್ಯಾಪ್ ತಲೆ ಮೇಲೆ, ಆ ತರ ಹೇಳ್ಬೋದು, ಇಲ್ಲ ಬರ್ತ್ಡೇ ಕ್ಯಾಪ್ಸ್ ತರ ಇರುತ್ತಲ್ಲ, ಸೇಮ್ ಅದೇ ಎಕ್ಸಾಂಪಲ್ ಹೇಳ್ಬೋದು. ಸೊ ಅಂತ ಕ್ಯಾಪ್ಗಳಿಗೆ ನೋಡಿ, ಕೆಳಗಡೆ ರೌಂಡ್ ಇರುತ್ತಲ್ವಾ, ಸೊ ರೌಂಡ್ ಇದ್ರೆ ಅಲ್ಲಿ ಸರ್ಕಲ್ ಆಯಿತು. ಸೊ ಸರ್ಕಲ್ ಆದ್ರೆ ಅಲ್ಲಿ ಒಂದು ರೇಡಿಯಸ್ ಆಗುತ್ತಲ್ವಾ, ಸೊ ಇದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಇನ್ನು ಈ ಹೈಟ್ ಇರುತ್ತಲ್ವಾ, ಇದನ್ನ ಹೈಟ್ ಅಂತ ಕರಿತೀವಿ. ಇನ್ನು ಈ ಸ್ಲ್ಯಾಂಟ್ ಹೈಟ್ ಇದೆ ಅಲ್ವಾ, ಇದಾಗಿರ್ಬೋದು, ಈ ಸೈಡ್ ಆಗಿರ್ಬೋದು, ಇದನ್ನ ಎಲ್ಲಂತ ಡಿನೋಟ್ ಮಾಡ್ತೀವಿ, ಅದ್ರ ಕರೆಯೋದು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಓಕೆ, ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ಬರೀ ಮೇಲೆದಷ್ಟೇ, ಸುತ್ತ ಮಾತ್ರ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಕರ್ವ್ಡ್ ಸರ್ಫೇಸ್ ಅಂತ ಏರಿಯಾ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಒಂದು ಪೈ ಆರ್ ಎಲ್ ಅಂತ. ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ ವಿತ್ ಬಾಟಮ್. ಕರ್ವ್ಡ್ ಸರ್ಫೇಸ್ ಅಂದ್ರೆ ಟಾಪ್ ಬಾಟಮ್ ಬಿಟ್ಟು ಬರೀ ಸುತ್ತದ ಮಾತ್ರ ಫೈಂಡ್ ಔಟ್ ಮಾಡಿದ್ರೆ ಅಂತ ಸರ್ಫೇಸ್ ಏರಿಯಾನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಟೋಟಲ್ ಸರ್ಫೇಸ್ ಏರಿಯಾ ಟಾಪ್ ಬಾಟಮ್. ಇದಕ್ಕೆ ಟಾಪ್ ಅಂತೂ ಇಲ್ವಲ್ಲ, ಬರೀ ಬಾಟಮ್ ಇದೆ. ಸೊ ಇದ್ರದನ್ನು ಇನ್ಕ್ಲೂಡ್ ಮಾಡ್ತೀವಿ. ಅಂದ್ರೆ ನೋಡಿ, ಪೈ ಆರ್ ಎಲ್ ಪ್ಲಸ್ ಕೆಳಗಡೆ ಏನಿದೆ ಸರ್ಕಲ್ ಇದೆ ಅಲ್ವಾ, ಸೊ ಏರಿಯಾ ಆಫ್ ಸರ್ಕಲ್ ಏನಿದೆ, ಪೈ ಆರ್ ಸ್ಕ್ವೇರ್. ಸೊ ಆಡ್ ಮಾಡಿದ್ರೆ ನೋಡಿ, ಪೈ ಆರ್ ಕಾಮನ್ ಇದೆ ಅಲ್ವಾ, ಸೊ ಪೈ ಆರ್ ಕಾಮನ್ ತೆಗೀರಿ, ಏನ್ ಉಳಿತು ಇಲ್ಲಿ, ಎಲ್ ಪ್ಲಸ್ ಇಲ್ಲಿ ಒಂದು ಆರ್ ಉಳಿತು, ಒಂದು ಆರ್ ಹೊರಗಡೆ ಇದೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಟೋಟಲ್ ಸರ್ಫೇಸ್ ಏರಿಯಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಇದು, ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಇದು. ಓಕೆ, ಇನ್ನು ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಂದ್ರೆ 1/3 ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, ಇದು ಫಾರ್ಮುಲಾ ಯೂಸ್ ಮಾಡಿ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬಹುದು. ಈಗ ನೋಡಿ, ಎಲ್ ಅಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ ರೈಟ್ ಆಂಗಲ್ ಆಗುತ್ತಲ್ವಾ, ಈ ಹೈಟ್ ಇದೆ, ಇಲ್ಲಿ ರೇಡಿಯಸ್ ಇದೆ, ಅಂದ್ರೆ ಇಲ್ಲಿ ರೈಟ್ ಆಂಗಲ್ ಫಾರ್ಮೇಶನ್ ಆಯ್ತು. ರೈಟ್ ಆಂಗಲ್ ಫಾರ್ಮೇಶನ್ ಆದ್ರೆ ನಮ್ಗೆ ನೋಡಿ, ಈ ಸ್ಲ್ಯಾಂಟ್ ಹೈಟ್ ನ ನಾವು ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಸೊ ಎಲ್ ಇಸ್ ಈಕ್ವಲ್ಸ್ ಟು, ಇದು ಹೈಪೋಟಿನ್ಯೂಸ್ ಆಯ್ತು. ರೈಟ್ ಆಂಗಲ್ ಟು ಟ್ರಯಾಂಗಲ್ ಆದ್ರೆ ಇಲ್ಲಿ ಏನಾಗುತ್ತೆ, ಹೈಪೋಟಿನ್ಯೂಸ್ ಆಯ್ತು. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಆರ್ ಅಂದ್ರೆ ರೇಡಿಯಸ್, ಹೆಚ್ ಅಂದ್ರೆ ಹೈಟ್, ಈ ಎಲ್ ಅಂದ್ರೆ ಹೈಪೋಟಿನ್ಯೂಸ್ ರೈಟ್ ಆಂಗಲ್ ಟು ಟ್ರಯಾಂಗಲ್ ಅಲ್ಲಿ. ಸೊ ಎಲ್ ಫೈಂಡ್ ಔಟ್ ಮಾಡೋದಂದ್ರೆ ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದೇ ರೀತಿ ನಮ್ಗೆ ಹೆಚ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಅಂಡರ್ ರೂಟ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಅದೇ ರೀತಿ ನಮ್ಗೆ ಆರ್ ಬೇಕಿತ್ತು ಅಂದ್ರೆ ಅಂಡರ್ ರೂಟ್ ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್ ಅಲ್ವಾ. ಈ ರೀತಿ ನಾವು ಫಾರ್ಮುಲಾಸ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ಎ ಬೇಸ್ ಆಫ್ ಎ ಕೋನ್ ಈಸ್ 10.5 centimeter and its slant height is 10 centimeter. Find its curved surface area ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ 10.5 centimeter ಅಂತ. ಇನ್ನು ಸ್ಲ್ಯಾಂಟ್ ಹೈಟ್ ಅಂದ್ರೆ ನಾವು ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಸೊ 10 centimeter ಅಂತ ಕೊಟ್ಟಿದ್ದಾರೆ. ನಮ್ಗೇನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಂತ ಓದಿದೀವಿ ನಾವು, ಪೈ ಆರ್ ಎಲ್ ಅಂತ ಅಲ್ವಾ. ಸೊ ನೋಡಿ, ಇಲ್ಲಿ ಆರ್ ಅಂದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಕೊಟ್ಟರೆ ನಾವು ಏನ್ ಮಾಡ್ಬೇಕು, ರೇಡಿಯಸ್ ಬೇಕಂದ್ರೆ ಹಾಫ್ ಮಾಡ್ಬೇಕಲ್ಲ, ಡಯಾಮೀಟರ್ ಅಪಾನ್ 2 ಮಾಡಿದ್ರೆ ನಮ್ಗೆ ರೇಡಿಯಸ್ ಬರುತ್ತೆ. ನೋಡಿ, 10.5 ಅಪಾನ್ 2. ಇಲ್ಲಿ ಡೆಸಿಮಲ್ ತೆಗೆದ್ರೆ ಏನಾಗತ್ತೆ, 105 ಅಪಾನ್ ಕೆಳಗಡೆ 0 ಹಾಕೋಬೇಕು, ಗೊತ್ತಲ್ವಾ ನಿಮ್ಗೆ, ಈ ರೀತಿ. ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೋಡಿ, 5 4 5 21. ಸೊ ಏನ್ ಬಂತು ನಮ್ಗೆ, 21/4 ಬಂತು. ಈಗ ಇದೇ ಫಾರ್ಮುಲಾ ಯೂಸ್ ಮಾಡೋಣ.
ಸಿ ಎಸ್ ಎ ಶಾರ್ಟ್ ಆಗಿ ಬರಿತಾ ಇದೀನಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ. ನೀವು ಫುಲ್ ಸೆಂಟೆನ್ಸ್ ಬರೀರಿ. ಓಕೆ, ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟು ಬಂತು 21/4 ಇಂಟು ಎಲ್. ಎಲ್ ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಓಕೆ, ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೋ ಅದು ಕ್ಯಾನ್ಸಲ್ ಮಾಡೋಣ. ನೋಡಿ, 2 2s are 2 5s, ಅಗೇನ್ 2 1s are 2 11s. ನೋಡಿ, ಇಲ್ಲಿ 7 1s are 7 3s ಕ್ಯಾನ್ಸಲ್ ಆಯ್ತು. ಸೊ ಈಗೇನು ಉಳಿಯುತ್ತೆ ನೋಡಿ, 11 3s are 33 or 3 5s are 15 into 11 ಮಾಡ್ಬೋದಲ್ವಾ, ಈಸಿ ಆಗುತ್ತೆ. 3 5s are 15 into 11. 11 5s are 55. 11 1s are 11 plus 5 16. ಸೊ ಏನ್ ಬಂತು 165. ಇದು ಏರಿಯಾ ಆಗಿರೋದ್ರಿಂದ ನಾವು ಯೂನಿಟ್ಸ್ ಏನ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕಂಪಲ್ಸರಿ ಇದನ್ನ ಬರೀಲೇಬೇಕು. ಓಕೆ, ವಾಟ್ ಇಸ್ ದಿಸ್ ಕರ್ವ್ಡ್ ಸರ್ಫೇಸ್ ಏರಿಯಾ, ಇದನ್ನೆಲ್ಲ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಇಫ್ ಇಟ್ಸ್ ಸ್ಲ್ಯಾಂಟ್ ಹೈಟ್ ಈಸ್ 21 ಮೀಟರ್ ಅಂಡ್ ಡಯಾಮೀಟರ್ ಆಫ್ ಇಟ್ಸ್ ಬೇಸ್ ಈಸ್ 24 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಇಲ್ಲಿ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ. ನೋಡಿ, ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಎಲ್ ಇಸ್ ಈಕ್ವಲ್ ಟು 21 ಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಕೆಳಗಡೆ ಸರ್ಕಲ್ ಇರುತ್ತಲ್ವಾ, ಕಂಪ್ಲೀಟ್ ಡಯಾಮೀಟರ್ 24 ಅಂತ ಕೊಟ್ಟಿದ್ದಾರೆ. ಆದ್ರೆ ಫಾರ್ಮುಲಾ ಏನು, ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಲ್ವಾ. ಸೊ ನಮ್ಗೆ ಆರ್ ಬೇಕು, ಆರ್ ಅಂದ್ರೆ ರೇಡಿಯಸ್. ರೇಡಿಯಸ್ ಬೇಕಂದ್ರೆ ಏನ್ ಮಾಡ್ಬೇಕು, ಡಯಾಮೀಟರ್ ಅಲ್ಲಿ ಬೈ 2 ಮಾಡ್ಬೇಕು. ಡಯಾಮೀಟರ್ ಹಾಫ್ ಇರುತ್ತಲ್ವಾ, ಸೊ ಡಯಾಮೀಟರ್ 24 ಇದೆ, ಅಪಾನ್ 2 ಮಾಡಿದ್ರೆ ಕ್ಯಾನ್ಸಲೇಷನ್ ಮಾಡಿದ್ರೆ ನೋಡಿ 2 1s are 2 12s are. ಸೊ ಆರ್ ಇಸ್ ಈಕ್ವಲ್ಸ್ ಟು 12 ಮೀಟರ್ ಬಂತು ಅಲ್ವಾ. ಸೊ ಈಗ ನಾವು ನೋಡಿ, ಪೈ ಅಂದ್ರೆ 22/7 ಹಾಕೋಣ, ಆರ್ ಅಂದ್ರೆ 12 ಬಂತು, ಅಗೇನ್ ಆರ್ ಪ್ಲಸ್ ಎಲ್, ಸಾರಿ ಎಲ್ ಪ್ಲಸ್ ಆರ್ ಅಂತ ಬರೀಬೇಕಿತ್ತು. ಈಗ ಎಲ್ ಎಷ್ಟು ಕೊಟ್ಟಿದ್ದಾರೆ 21 ಪ್ಲಸ್ ಆರ್ ಎಷ್ಟಿದೆ 12. ಓಕೆ, ಈಗ 22/7 ಇಂಟು 12 ಇಂಟು 21 ಪ್ಲಸ್ 12 ಎಷ್ಟಾಗುತ್ತೆ 33 ಅಂತ. ಆಯ್ತಾ, ಈಗ ಕ್ಯಾನ್ಸಲೇಷನ್ ಹೋದ್ರೆ ಕ್ಯಾನ್ಸಲೇಷನ್ ಮಾಡ್ಬೋದು. ನೋಡಿ, ಹೋಗುತ್ತಾ, ಹೋಗಲ್ಲ, ಯಾವುದು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ನ್ಯೂಮರೇಟರ್ಸ್ ಎಲ್ಲ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಮಲ್ಟಿಪ್ಲೈ ಮಾಡೋಣ, 22 ಇಂಟು 12 ಮಾಡೋಣ. 12 2s are 24, ಅಗೇನ್ 12 2s are 24 ಪ್ಲಸ್ 2 26 ಆಯ್ತು, ಇಂಟು 33 ಮಾಡೋಣ. 3 4s are 12, 3 6s are 18 plus 1 19, 3 2s are 6 plus 1 7. ಮತ್ತೆ 3 ಇಂದ ಮಾಡಿದಾಗ ಸೇಮ್ ಬರುತ್ತೆ. ಸೊ ಡೈರೆಕ್ಟ್ ಹಾಕ್ತೀನಿ 297. ಸೊ 2 9 plus 2 11, again 9 plus 1 10 plus 7 17, 7 plus 1 8. ಏನ್ ಬಂತು ನಮ್ಗೆ 8 7 1 2/7 ಇದೆ. ಸೊ 7. ಓಕೆ, ಈಗ ಡಿವೈಡ್ ಮಾಡೋಣ. Eight 7 1 2. ನೋಡಿ, 7 1s are 7, 8 minus 7 1, 7 ತಗೊಳ್ಳಿ, 8 7 2s are 14, 7 minus 4 3, take 1 here, 7 4s are 28, 11 minus 8 3 remains, again take 2, 7 4s are 28, 12 minus 4 12 minus 8 4 remains. ಈಗೇನ್ ಮಾಡಬೇಕು, ಪಾಯಿಂಟ್ ಇಡಬೇಕು, 0 ತಗೊಂಡು 7 5s are
35. 5 ರಿಮೈನ್ಸ್. ಈಗ ಮತ್ತೆ 0 ತಗೊಳ್ಳೋಣ. 50 ಆಯ್ತು. ನೋಡಿ ಇಲ್ಲಿ ಬರಿತಾ ಇದ್ದೀನಿ, ಕಾಣಿಸಲ್ಲ ಅಂತ ನೋಡಿ. 7 7s 49. ಸೊ 59 49 ಹೋದ್ರೆ 1 ರಿಮೈನ್ ಬಂತು ರಿಮೈಂಡರ್. ಸೊ 1 is a least number. ಸೊ ಇಲ್ಲಿಗೆ ಬಿಟ್ಬಿಡೋಣ. ಓಕೆ, ಸೊ ಏನ್ ಬಂತು ನೋಡಿ, 1 2 4 4.57. ಏರಿಯಾ ಆಗಿರೋದ್ ಕಾರಣ ಇದು ಯೂನಿಟ್ಸ್ ಏನಿದೆ ಮೀಟರ್ ಇದೆ, ನಾವು ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಏನಿದು ಟೋಟಲ್ ಸರ್ಫೇಸ್ ಏರಿಯಾ. ನಾನು ಶಾರ್ಟ್ ಆಗಿ TSA ಅಂತ ಬರ್ದಿದ್ದೀನಿ, ನೀವು ಕಂಪ್ಲೀಟ್ ಬರೀರಿ. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಈಸ್ 308 ಅಂದ್ರೆ 308 centimeter square and its slant height is 14 centimeter. Find number 1 radius of the base and number 2 total surface area of a cone ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅವರೇ ಕೊಟ್ಬಿಟ್ಟಿದ್ದಾರೆ, 308 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಇಲ್ಲ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಅಂದ್ರೆ ಎಲ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ, ಒಂದು ರೇಡಿಯಸ್, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ. ಫಸ್ಟ್ ನಾವು ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, πr/l. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅವರೇ ಕೊಟ್ಟಿರೋದ್ರಿಂದ 308 ಇಲ್ಲಿ ಹಾಕೋಣ. ಪೈ ಅಂದ್ರೆ 22/7. ಆರ್ ಅಂದ್ರೆ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಸೊ ಆರ್ ಹಾಗೆ ಇಡೋಣ. ಎಲ್ ಅಂದ್ರೆ ಕೊಟ್ಟಿದ್ದಾರೆ 14 ಅಂತ ಹಾಕೋಣ. ಸೊ ನೋಡಿ, ಕ್ಯಾನ್ಸಲೇಷನ್ ಹೋಗುತ್ತಾ, 7 1s 7 2s. ಈಗ ಏನ್ ಉಳಿಯುತ್ತೆ ನೋಡಿ, 22 2s 44 ಇಂಟು ಆರ್ ಹಾಗೆ ಇಡೋಣ. ಓಕೆ, ಈಗ ಬರ್ದ್ರು ಒಂದೇ, 44 ಇಂಟು ಆರ್ ಇಸ್ ಈಕ್ವಲ್ಸ್ ಟು 308 ಅಂದ್ರೂ ಒಂದೇ, ಎಲ್ಲ ಒಂದೇ ಅಲ್ವಾ. ಇದನ್ನ ಈ ಕಡೆ ಹಾಕಿದೀನಿ, ಇದನ್ನ ಈ ಕಡೆ ಹಾಕಿದೀನಿ. ಸೊ ಆರ್ ಇಸ್ ಈಕ್ವಲ್ಸ್ ಏನಾಗುತ್ತೆ, 308. ಈ 44 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಸೊ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ, 11 4s 11 2s 22, 8 ಉಳಿಯುತ್ತೆ, 88 ಆಯ್ತು. ಸೊ 11 8s 28. ಅಗೇನ್ 4 1s 4 7s. ಸೊ ಆರ್ ಏನ್ ಬಂತು ನಮ್ಗೆ, 7 ಬಂತು. ದಿಸ್ ಈಸ್ ಫಸ್ಟ್ ಆನ್ಸರ್. ಓಕೆ, ಫಸ್ಟ್ ಆನ್ಸರ್, ರೇಡಿಯಸ್ ಇಸ್ ಈಕ್ವಲ್ಸ್ ಟು 7 centimeter. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದರೆ, ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, πr ಇಂಟು ಎಲ್ ಪ್ಲಸ್ ಆರ್ ಅಲ್ವಾ. ಸೊ ನಮ್ಗೆ ಆರ್ ಗೊತ್ತಾಗಿದೆ ಈಗ, ಸೊ ಡೈರೆಕ್ಟ್ ಹಾಕೋಣ. ನೋಡಿ, ಪೈ ಅಂದ್ರೆ 22/7, ಆರ್ ಅಂದ್ರೆ 7 ಇದೆ, ಎಲ್ ಅಂದ್ರೆ 14 ಪ್ಲಸ್ ಅಗೇನ್ ಆರ್ ಅಂದ್ರೆ 7 ಅಲ್ವಾ. ಈಗ ನೋಡಿ, 7 7 ಕ್ಯಾನ್ಸಲ್ ಆಗುತ್ತೆ. ಈಗ ಏನ್ ಉಳಿತು, 22 ಇಂಟು 14 ಪ್ಲಸ್ 7 21 ಆಯ್ತು ಅಲ್ವಾ. ಇದನ್ನ ಮಲ್ಟಿಪ್ಲೈ ಮಾಡೋಣ. 22 ಇಂಟು 21, 21 2s 42. ಅಗೇನ್ 21 2s 42 ಪ್ಲಸ್ 4 46 ಆಯ್ತು. ಸೊ ಏನ್ ಬರುತ್ತೆ, 462 ಸೆಂಟಿಮೀಟರ್ ಇದೆ ಅಲ್ವಾ ಯೂನಿಟ್ಸ್. ಸೊ ಸೆಂಟಿಮೀಟರ್ ಸ್ಕ್ವೇರ್. ಇದೇನಿದು, ಟೋಟಲ್ ಸರ್ಫೇಸ್ ಏರಿಯಾ. ದಿಸ್ ಈಸ್ ಸೆಕೆಂಡ್ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇದು. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಕೋನಿಕಲ್ ಟೆಂಟ್ ಈಸ್ 10 meter ಹೈ and the radius of its base is 24 meter. Find number 1 slant height of the tent, number 2 cost of the canvas required to make the tent. If the cost of the canvas is ₹70 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಕೋನಿಕಲ್ ಟೆಂಟ್ ಇದೆ. ನೋಡಿ, ಇದು ಹೈಟ್ ಕೊಟ್ಟಿದ್ದಾರೆ. ಸೊ h is equals to 10 meter ಅಂತ ಬರ್ದಿದ್ದೀನಿ. ಇದನ್ನ ಕೊಟ್ಟಿದ್ದಾರೆ, ಇನ್ನು ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ is equals to 24 meter. ಇದು ರೇಡಿಯಸ್ ಆಯ್ತು. ಈ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ನಮಗೆ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಸೊ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಹೈಪೋಟೆನ್ಯೂಸ್ ಫೈಂಡ್ ಔಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಫೈಂಡ್ ಔಟ್ ಮಾಡೋಣ. ನೋಡಿ, L square is equals to h square plus r square. ಸೊ L is equals to ಏನಾಗುತ್ತೆ, ಅಂಡರ್ ರೂಟ್
h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. h ಎಷ್ಟಿದೆ? 10 ಸ್ಕ್ವೇರ್ ಇದೆ, ಪ್ಲಸ್ r ಎಷ್ಟಿದೆ? 24 ಸ್ಕ್ವೇರ್ ಇದೆ. ನೋಡಿ 10 ಸ್ಕ್ವೇರ್ ಅಂದ್ರೆ 100 ಆಯ್ತು, 10 ಇಂಟು 10 ಪ್ಲಸ್ 24 ಇಂಟು 24 ಎಷ್ಟಾಗುತ್ತೆ ನೋಡೋಣ. ನೋಡಿ 4 4 16, 4 2 8 ಪ್ಲಸ್ 1 9, 2 4 8, 2 2 4, 6 17 5, 5 7 6 ಆಯಿತು. ಈಗ ನೋಡಿ 576 ಪ್ಲಸ್ 100 ಮಾಡಿದ್ರೆ ಎಷ್ಟಾಯಿತು? 676 ಆಯಿತು ಅಲ್ವಾ? ಇದೇನಿದು? ಎಲ್ ಇದು. ಈಗ ನಾವು ಫ್ಯಾಕ್ಟರ್ಸ್ ತೆಗಿಬೇಕು 676. 676 ನೋಡಿ 2 3s again 2 3s 2 8s again 2 1s 2 6s 2 9s. ಈಗ ನೋಡಿ 13 ಸ್ಕ್ವೇರ್ ಬರುತ್ತಲ್ಲ 169, ಸೊ 13 1s 13 again 13 3s 13 1s. ಸೊ ನೋಡಿ ಏನ್ ಬಂತು? 2 ಟ್ವೈಸ್ ಬಂದಿದೆ, ಇನ್ನು 13 ಕೂಡ ಟ್ವೈಸ್ ಬಂದಿದೆ. ಸೊ 1 2 113 ಹೊರಗಡೆ ಬಂತು. 13 2s ಏನ್ ಬಂತು? 26. ಸೊ ದಿಸ್ ಈಸ್ ದ ಎಲ್, 26 ಮೀಟರ್. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಯಿತು, ಸ್ಲ್ಯಾಂಟ್ ಹೈಟ್. ಈಗ ಸೆಕೆಂಡ್ ಕ್ವಶನ್ದು ನೋಡೋಣ. ಇದು ರಬ್ ಮಾಡ್ತೀನಿ. ಈಗ ನೋಡಿ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ರಿಕ್ವೈರ್ಡ್ ಟು ಮೇಕ್ ದ ಟೆಂಟ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ಇಸ್ ₹70 ಅಂತ. ಈಗ ಕೋನಿಗೆ ಕ್ಯಾನ್ವಾಸ್ ಎಷ್ಟು ಬೇಕು ಅಂತ ಕೇಳಿದಾಗ ನಾವು ಯಾವ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು? ಕರ್ವ್ಡ್ ಸರ್ಫೇಸ್, ಟೋಟಲ್ ಸರ್ಫೇಸ್ ಏರಿಯಾನ? ನೋಡಿ ನಮ್ಗೆ ಬೇಕಾಗಿರೋದು ಈ ತರ ಕೋನ್ ಇದ್ರೆ ಬರೀ ಮೇಲೆ ಅಷ್ಟೇ, ನಾವು ಬಾಟಮ್ ಏನು ಟೆಂಟ್ ಹಾಕಲ್ವಲ್ಲ, ಬರೀ ಮೇಲೆ ಒಂದೇ ಸುತ್ತ ಒಂದೇ ಹಾಕ್ತೀವಿ. ಸೊ ಅದು ಏನಾಗತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಒಂದೇ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಅವರು ಇಲ್ಲಿ ಮೆನ್ಷನ್ ಮಾಡಲ್ಲ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ, ಟೋಟಲ್ ಸರ್ಫೇಸ್ ಮೆನ್ಷನ್ ಮಾಡಲ್ಲ. ಆದ್ರೆ ನಾವು ಅದನ್ನ ಕಂಡ್ಕೊಳ್ಬೇಕು. ಯಾವ ರೀತಿ ಕಂಡ್ಕೊಳ್ಬೇಕು ಅಂದ್ರೆ ನೋಡಿ ಕೆಳಗಡೆ ಏನು ಬೇಕಾಗಿಲ್ಲ ಟೆಂಟ್ ಕ್ಯಾನ್ವಾಸ್ ಹಾಕ್ಲಿಕ್ಕೆ, ಬರೀ ಸುತ್ತ ಮಾತ್ರ ಹಾಕ್ತೀವಲ್ವಾ. ಸೊ ಅದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? πr/l. ಇಲ್ಲಿ ನಮ್ಗೆ ಆರ್ ಗೊತ್ತಿದೆ, ಎಲ್ ಕೂಡ ಫೈಂಡ್ ಔಟ್ ಮಾಡಿದ್ವಿ, ಈಸಿ ಆಯ್ತು. ಇನ್ನು ಏನ್ ಕೇಳಿದ್ದಾರೆ? ಇಫ್ ದ ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ಇಸ್ ₹70 ಅಂತ ಕೇಳಿದ್ದಾರೆ. ಅಂದ್ರೆ ಈಗ ನಮ್ಗೆ ಎಷ್ಟು ಬರುತ್ತೋ ಕರ್ವ್ಡ್ ಸರ್ಫೇಸ್ ಏರಿಯಾ ಮಲ್ಟಿಪ್ಲೈ ಬೈ 70 ಮಾಡ್ಬೇಕಲ್ವಾ. ಸೊ ನಾವು ಡೈರೆಕ್ಟ್ ಮಾಡೋಣ. ಕಾಸ್ಟ್ ಆಫ್ ದ ಕ್ಯಾನ್ವಾಸ್ is equals to curved surface area into rate. ಓಕೆ, ಈಗ ನೋಡಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ πr/l ಇಂಟು ರೇಟ್ ಎಷ್ಟಿದೆ? 70 ಇದೆ. ಈಗ π ಅಂದ್ರೆ 22/7, ರೇಡಿಯಸ್ ಅಂದ್ರೆ ಎಷ್ಟಿದೆ? 24 ಇದೆ. ಎಲ್ ಅಂದ್ರೆ ಈಗ ತಾನೇ ಬಂತು 26 ಅಂತ, ಇಂಟು 70 ಅಲ್ವಾ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ ಹೋಗುತ್ತೆ ಡೈರೆಕ್ಟ್. 7 1s 7 10s ಅಲ್ವಾ. ಸೊ ಈಗ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೇಕು ಇದಿಷ್ಟು. ಸೊ ನೋಡಿ 22 ಇಂಟು 24 ಇವೆರಡು ಮಾತ್ರ ಮಾಡ್ತಾ ಇದ್ದೀವಿ. 4 2s 8, ಅಗೇನ್ 4 2s 8, 2 2s 4, again 2 2s 4, 8 8 plus 4 12, 4 plus 1 5, 528 ಬಂತು. ಈಗ ನೋಡಿ 528 ಇಂಟು 26 ಇಂಟು 10 ಇದೆ. ಸೊ ಇಂಟು 10 ಮಾಡಿದ್ರೆ ಏನ್ ಬರುತ್ತೆ? 260 ಆಯ್ತಲ್ವಾ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 0 ಹಾಗೆ ಇಡೋಣ. 6 8s 48, 6 2s 12, 12 plus 4 16, 6 5s 30, 30 plus 1 31, 2 8s 16, 1 carry, 2 2s 4 plus 5, 2 5s 10,
0, 8, 2, 6 plus 12, 7, 3, 1. ನೋಡಿ ಇದು ಬಂತು. ಸೊ ನಾವೇನ್ ಹೇಳ್ಬೋದು, ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ಅಂತ ಬರ್ದಿದೀವಲ್ವಾ, ಇದು ರಬ್ ಮಾಡ್ಲಾ? ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ಇಸ್ ಈಕ್ವಲ್ಸ್ ಟು, ಇದನ್ನೇ ಬರಿಬೇಕು, rupees 137280 is the answer. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ವಾಟ್ ಲೆಂತ್ ಆಫ್ ಟಾರ್ಪಾಲಿನ್ 3 meter wide will be required to make a conical tent of height 8 meter and base radius 6 meter. Assume that the extra length of material that will be required for stitching margins and wastage in cutting is approximately 20 centimeter and use pi is equals to 3.14 ಅಂತ ಕೊಟ್ಟಿದ್ದಾರೆ. ನೋಡಿ ಅವ್ರೇನ್ ಹೇಳ್ತಾ ಇದ್ದಾರೆ, ಒಂದು ಕೊನಿಕಲ್ ಟೆಂಟ್ ಮಾಡಬೇಕು. ಸೊ ವಾಟ್ ಲೆಂತ್ ಆಫ್ ಟಾರ್ಪೋಲಿನ್ ಇರುತ್ತಲ್ವಾ, ಸೊ ಅದು ಎಷ್ಟು ಕಾನಿಕಲ್ ಟೆಂಟ್ ಹೈಟ್ 8 ಮೀಟರ್ ಇರಬೇಕು, ಬೇಸ್ ರೇಡಿಯಸ್ 6 ಮೀಟರ್ ಇರಬೇಕು ಅಂತ ನಾವು ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ಟಾರ್ಪೋಲಿನ್ ಕೇಳಿದ್ದಾರೆ ಇಲ್ಲಿ. ಓಕೆ, ವಾಟ್ ಲೆಂತ್ ಆಫ್ ಟಾರ್ಪೋಲಿನ್ ರಿಕ್ವೈರ್ಡ್ ಅಂತ ನೋಡಿ. ಟಾರ್ಪೋಲಿನ್ ಅಂದ್ರೆ ಅದು ಒಂದ್ ರೀತಿ ಬಟ್ಟೆನೆ ಅಲ್ವಾ, ಸೊ ಈ ರೀತಿ ಇರುತ್ತೆ ಅಲ್ವಾ ಬಟ್ಟೆ, ಯಾವುದೇ ಬಟ್ಟೆ ಆಗ್ಲಿ. ಇದು 3 ಮೀಟರ್ ವೈಡ್ ಇದೆ ಈ ಡಿಸ್ಟೆನ್ಸ್. ಓಕೆ, ಈಗ ಲೆಂತ್ ಇದು ಎಷ್ಟು ಬೇಕಾಗತ್ತೆ, ಈ ಲೆಂತ್ ನಮ್ಗೆ ಎಷ್ಟು ಬೇಕಾಗತ್ತೆ. ಇನ್ನು ಏನ್ ಕೇಳಿದ್ರೆ, ಅಸ್ಯೂಮ್ ದಟ್ ಎಕ್ಸ್ಟ್ರಾ ಲೆಂತ್ ಆಫ್ ಮೆಟೀರಿಯಲ್ ದಟ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಸ್ಟಿಚಿಂಗ್ ಮಾರ್ಜಿನ್ಸ್ ಅಂಡ್ ವೇಸ್ಟೇಜ್ ಇನ್ ಕಟಿಂಗ್ ಈಸ್ ಅಪ್ರಾಕ್ಸಿಮೇಟ್ಲಿ 20 ಸೆಂಟಿಮೀಟರ್. ಅಂದ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ವೇಸ್ಟೇಜ್ ಹೋಗುತ್ತಲ್ವಾ. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಈ ರೀತಿ ಬಟ್ಟೆ ಇರುತ್ತಲ್ವಾ, ನಾವು ಇಲ್ಲಿ ನೋಡಿ ಹೊಲ್ದಿದ್ದಾರೆ, ಈ ರೀತಿ ಹೊಲಿತಾರೆ, ಸ್ಟಿಚಿಂಗ್ ಮಾಡ್ತಾರಲ್ವಾ. ಈ ರೀತಿ ಸ್ಟಿಚಿಂಗ್ ಮಾಡೋದಕ್ಕೆ ಫೋಲ್ಡ್ ಮಾಡೋದಕ್ಕೆ ಬಟ್ಟೆ ಹೋಗುತ್ತಲ್ವಾ, ಈ ಸೈಡ್ ಎಲ್ಲೆಲ್ಲಿ ಕಟ್ ಮಾಡ್ತಾರೋ ಅಲ್ಲಲ್ಲಿ ವೇಸ್ಟೇಜ್ ಹೋಗುತ್ತೆ. ಫೋಲ್ಡ್ ಮಾಡೋದಕ್ಕೆ ಬಟ್ಟೆ ಬೇಕು, ಮಾರ್ಜಿನ್ ಬಟ್ಟೆ ಅಂತಾರೆ. ಇನ್ನು ಬೇರೆ ಕಟಿಂಗ್ ಇದ್ರೆ ಈ ತರ ವೇಸ್ಟೇಜ್ ಹೋಗುತ್ತೆ. ಸೊ ಎಲ್ಲ ಸೇರಿ ವೇಸ್ಟೇಜ್ 20 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಈಗ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರೋಣ. ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೋಡಿ ಅವರು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿಲ್ಲ, ಟೋಟಲ್ ಸರ್ಫೇಸ್ ಏರಿಯಾ ಅಂತಾನು ಹೇಳಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ. ನೋಡಿ, ವಾಟ್ ಲೆಂತ್ ಅಂತ ಕೇಳಿದ್ರೆ ಕೊನಿಕಲ್ ಟೆಂಟ್ ಮಾಡೋದಿಕ್ಕೆ ಬಾಟಮ್ ಅಂತೂ ಬೇಕಾಗಲ್ವಾ, ಇದೊಂದು ಟಾಪ್ ಅಂತೂ ಇರಲ್ಲ. ಕೊನಿಕಲ್ ಟೆಂಟ್ ಅಂದ್ರೆ ಬಾಟಮ್ ಇರುತ್ತೆ, ಆದ್ರೆ ನೆಲದ ಮೇಲೆ ಅಂತೂ ನಾವು ಟಾರ್ಪಲಿನ್ ಹಾಕಿ ಮಾಡಲ್ಲ. ಏನ್ ಬೇಕು, ಸುತ್ತ ಒಂದೇ ಬೇಕು. ಸುತ್ತ ಒಂದೇ ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಬಂದ್ಬಿಡತ್ತೆ ಏರಿಯಾ ಎಷ್ಟು ಅಂತ. ಸೊ ಲೆಂತ್ ಆಫ್ ಟಾರ್ಪಲಿನ್ ನಾವು ಹೇಳ್ಬೋದು. ಆಮೇಲೆ ನಾವು ಅದಕ್ಕೆ ಈ 20 ಸೆಂಟಿಮೀಟರ್ ಆಡ್ ಮಾಡಿ ಟೋಟಲ್ ಟಾರ್ಪಲಿನ್ ಎಷ್ಟು ಬೇಕು ಅಂತ ಹೇಳ್ಬೋದು. ಸೊ ಅದಕ್ಕೆ ಏನ್ ಮಾಡೋದು ನೋಡೋಣ. ಈಗ ನೋಡಿ, ಹೈಟ್ ಎಷ್ಟು ಕೊಟ್ಟಿದ್ದಾರೆ, 8 ಮೀಟರ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 6 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹೈಟ್ ಕೊಟ್ಟಿದ್ದಾರೆ, ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ಈ ಲೆಂತ್ ಕೊಟ್ಟಿಲ್ಲ. ನಾನು ಬಟ್ಟೆ ಲೆಂತ್ ಇತ್ತಲ್ವಾ, ಈ ಲೆಂತ್ ಎಲ್ಲ ಹೇಳ್ತಾ ಇರೋದು. ಈ ಲೆಂತ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಬಟ್ ಇಲ್ಲಿ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಈ ಲೆಂತ್ ಬೇಕಲ್ವಾ, ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೀವಲ್ವಾ, ಈ ಲೆಂತ್ ಬೇಕು ನಮ್ಗೆ. ಆ ಲೆಂತ್ ಇದ್ರೇನೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ ಬರುತ್ತೆ. ಬಟ್ ಆ ಲೆಂತ್ ಈ ಲೆಂತ್ ಬೇರೆ ಆಯ್ತು, ಇದು ಟಾರ್ಪೋಲಿನ್ ಲೆಂತ್. ಓಕೆ, ಈಗ ನಾವು ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡೋಣ. ಸೊ ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ, L² is equals to H² plus R². ಸೊ L is equals to under root H² plus R². ಇಲ್ಲಿ H ಏನ್ ಕೊಟ್ಟಿದ್ದಾರೆ, 8² plus ರೇಡಿಯಸ್ 6 ಕೊಟ್ಟಿದ್ದಾರೆ. ಸೊ 6². 8² ಅಂದ್ರೆ 64 ಪ್ಲಸ್ 6² ಅಂದ್ರೆ 36. ಆಡ್ ಮಾಡಿದ್ರೆ ಏನಾಗುತ್ತೆ, 100 ಆಯ್ತು. ಅಂಡರ್ ರೂಟ್ 100 ಅಂದ್ರೆ ಏನ್ ಬರುತ್ತೆ,
10 ಇಂಟು 10 ಅಲ್ವಾ, ಸೊ 10 ಬಂತು. ಅಂದ್ರೆ ಏನ್ ಬಂತು, ಎಲ್ ಇಸ್ ಈಕ್ವಲ್ಸ್ ಟು 10 ಬಂತು ಅಲ್ವಾ. ಸೊ ಎಲ್ ಇಸ್ ಈಕ್ವಲ್ಸ್ ಟು 10 ಆಯ್ತು. ಈಗ ನಮ್ಗೆ ಸ್ಲ್ಯಾಂಟ್ ಹೈಟ್ ಎಷ್ಟು ಬಂತು, 10 ಬಂತು. ಸೊ ನಾವೀಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಕ್ ಮುಂಚೆ ಇಲ್ಲಿ ನೋಡಿ, ಏರಿಯಾ ಆಫ್ ಟಾರ್ಪಾಲಿನ್ ಅಂದ್ರೆ ಏರಿಯಾ ಆಫ್ ಟಾರ್ಪಾಲಿನ್ ಅಂದ್ರೆ ಏನಿರುತ್ತೆ, ಅದು ಲೆಂತ್ ಇಂಟು ಬ್ರೆಡ್ತ್ ಬರುತ್ತಲ್ವಾ. ಓಕೆ, ಈಸ್ ಈಕ್ವಲ್ಸ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನಿಕಲ್ ಟೆಂಟ್ ಅಂತ ಹೇಳ್ಬೋದು. ಈಗ ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನಿಕಲ್ ಟೆಂಟ್ ಅಂದ್ರೆ ಪೈ ಆರ್ ಎಲ್. ಇಲ್ಲಿ ನೋಡಿ, ಲೆಂತ್ ನಮಗೆ ಫೈಂಡ್ ಔಟ್ ಮಾಡಬೇಕು, ಲೆಂತ್ ಆಫ್ ದ ಟಾರ್ಪಾಲಿನ್. ಬ್ರೆಡ್ತ್ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ 3 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 3 ಹಾಕೋಣ. ಈಗ ಪೈ ಅವರು ಮೆನ್ಷನ್ ಮಾಡಿದ್ದಾರೆ, ಪೈ ಇಸ್ ಈಕ್ವಲ್ಸ್ ಟು 3.14 ಯೂಸ್ ಮಾಡಿ ಅಂತ. ಸೊ ಅದನ್ನೇ ತಗೊಳ್ಳೋಣ. 3.14 ಇಂಟು ರೇಡಿಯಸ್ 6 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಎಲ್, ಎಲ್ ಅಂದ್ರೆ ಯಾವುದು, ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ, 10 ಬಂತು. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, 3.14 ಇಂಟು 6 ಇಂಟು 10 ಅಪಾನ್ ಈ 3 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು ಅಲ್ವಾ. ಸೊ ಈಗ ಕ್ಯಾನ್ಸಲೇಷನ್ ಮಾಡೋಣ. 3 1 3 2 ಸೊ ಏನ್ ಬರುತ್ತೆ, 3.14 ಇಂಟು 2 10 20 ಆಯ್ತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 0 ಹಾಗೆ ಇಡೋಣ. 2 4 8, 2 1 2, 2 3 6. 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ನಾವೇನ್ ಹೇಳ್ಬೋದು, 62.8 ಅಂತ ಹೇಳ್ಬೋದು. ಇದನ್ನು ಯೂನಿಟ್ಸ್ ಏನ್ ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರೆ. ಸೊ ಮೀಟರ್. ಇಷ್ಟು ಲೆಂತ್ ಆಫ್ ಟಾರ್ಪಾಲಿನ್ ಬೇಕಾಗತ್ತೆ. ಅವ್ರೇನ್ ಹೇಳಿದ್ದಾರೆ, ಆಮೇಲೆ ನೋಡಿ, ಎಕ್ಸ್ಟ್ರಾ ಲೆಂತ್ ಆಫ್ ಮೆಟೀರಿಯಲ್ ದಟ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಸ್ಟಿಚಿಂಗ್ ಮಾರ್ಜಿನ್ಸ್. ವೇಸ್ಟೇಜ್ಗೆ ಎಷ್ಟು ಬಿಡ್ಬೇಕಂತ ಹೇಳಿದ್ರೆ 20 ಸೆಂಟಿಮೀಟರ್. ಸೊ ನಾವು ಅದನ್ನು ಆಡ್ ಮಾಡೋಣ. ನೋಡಿ, ಟೋಟಲ್ ಲೆಂತ್ ಆಫ್ ಟಾರ್ಪಾಲಿನ್ is equals to 62.8 ಪ್ಲಸ್, ಸಾರಿ ಇದು ಮೀಟರ್ ಅಲ್ಲಿ ಇದೆ ಅಲ್ವಾ. ಸೊ ಮೀಟರ್ ಅಂತ ಮೆನ್ಷನ್ ಮಾಡ್ತೀನಿ. ಮೀಟರ್ ಪ್ಲಸ್ ಅವ್ರೆಷ್ಟು ಹೇಳಿದ್ದಾರೆ, 20 ಸೆಂಟಿಮೀಟರ್ ಪ್ಲಸ್ ಯಾವುದೇ ಎಷ್ಟೇ ಬರಲಿ ಅದಕ್ಕೆ 20 ಸೆಂಟಿಮೀಟರ್ ಆಡ್ ಮಾಡಬೇಕು ಅಂತ. ಸೊ 20 ಸೆಂಟಿಮೀಟರ್. ಈಗ ನೋಡಿ, ಆಡ್ ಮಾಡೋದಕ್ಕೆ ಇದು ಮೀಟರ್ ಅಲ್ಲಿ ಇದೆ, ಇದು ಸೆಂಟಿಮೀಟರ್ ಅಲ್ಲಿ ಇದೆ. ಸೊ ನಮ್ಗೆ ಆಡ್ ಮಾಡೋದಕ್ಕೆ ಬರಲ್ಲ. ಯೂನಿಟ್ಸ್ ಸೇಮ್ ಇದ್ದಾಗ ತಾನೇ ನಾವು ಆಡ್ ಮಾಡೋಕ್ಕಾಗೋದು. ಸೊ ಇದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನೋಡಿ, 20 ಸೆಂಟಿಮೀಟರ್ ಅಂದ್ರೆ ಏನಾಯ್ತು, 20 ಅಪಾನ್ 100 ಮೀಟರ್ ಆಯ್ತಲ್ವಾ. 20 ಅಪಾನ್ ಮೀಟರ್ ಕನ್ವರ್ಟ್ ಮಾಡಿದ್ವಿ. ಈಗ 20 ಅಪಾನ್ 100 ಬರೆಯೋದು ಒಂದೇ, 0.2 ಮೀಟರ್ ಅಂತ ಬರೆಯೋದು ಒಂದೇ ಅಲ್ವಾ. ಸೇಮ್ ಆಯ್ತಲ್ವಾ. 20 ಸೆಂಟಿಮೀಟರ್ is equals to 20 upon 100 meter is equals to 0.2 meter. So ನಾವೇನ್ ಹೇಳ್ಬೋದು, 62.8 ಮೀಟರ್ ಪ್ಲಸ್ 0.2 ಮೀಟರ್. ಈಗ ನೋಡಿ, 62.8 ಇದು 0.2. ಈಗ ಎರಡು ಯೂನಿಟ್ಸ್ ಸೇಮ್ ಆಯ್ತಲ್ವಾ. ಈಗ ನಾವೇ ಆಡ್ ಮಾಡ್ಬೋದು. 8 plus 2 10, 1 carry, 2 plus 1 3, 6 as it is. 1 ಡಿಜಿಟ್ ಆದ ಪಾಯಿಂಟ್ ಇದೆ. ಸೊ ಏನ್ ಬರ್ಬೋದು, ಏನ್ ಹೇಳ್ಬೋದು ನಾವು, 63 ಮೀಟರ್ಸ್. ಇದು ಟೋಟಲ್ ಲೆಂತ್ ಆಫ್ ಟಾರ್ಪಾಲಿನ್ ರಿಕ್ವೈರ್ಡ್. ದಿಸ್ ಇಸ್ ದ ಆನ್ಸರ್, ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 6th one ಏನ್ ಕೊಟ್ಟಿದ್ದಾರೆ, ದ ಸ್ಲ್ಯಾಂಟ್ ಹೈಟ್ and base diameter of a conical tomb are 25 meter and 14 meter respectively. Find the cost of whitewashing its curved surface at the rate of rupees 210 per 100 meter square ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಕೊನಿಕಲ್ ಟೂಂಬ್ ಇದೆ, ಅದರದ್ದು ಸ್ಲ್ಯಾಂಟ್ ಹೈಟ್
ಇದು ಎಲ್ ಅಂತ ಡಿನೋಟ್ ಮಾಡ್ತೀವಲ್ಲ ಅದು ಕೊಟ್ಟಿದ್ದಾರೆ. ಇನ್ನು ಬೇಸ್ ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ವೈಟ್ ವಾಶ್ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಕಾಸ್ಟ್ ವೈಟ್ ವಾಷಿಂಗ್ ಇಟ್ಸ್ ಕರ್ವ್ಡ್ ಸರ್ಫೇಸ್ ಅಂದ್ರೆ ಬರೀ ಮೇಲಷ್ಟೇ ಮಾಡ್ತೀವಲ್ವಾ, ಕೆಳಗಡೆನು ಏನು ಮಾಡಲ್ಲ. ಸೊ ಅದಕ್ಕೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಮಾಡಿ ಅದರದ್ದು ಕಾಸ್ಟ್ at the rate of 210 rupees per 100 meter square ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ, ಡಯಾಮೀಟರ್ ಕೊಟ್ಟಿದ್ದಾರೆ 14 ಮೀಟರ್ ಅಂತ. ಸೊ ನಾವು ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಯಾಮೀಟರ್ ಅಪಾನ್ 2 ಅಂದ್ರೆ ಡಯಾಮೀಟರ್ ಹಾಫ್ ಇರುತ್ತೆ ಅಂತ. ಸೊ ಆರ್ ಇಸ್ ಈಕ್ವಲ್ಸ್ ಟು 14 ಅಪಾನ್ 2 ಮಾಡಿದ್ರೆ ಏನ್ ಬಂತು, 7 ಮೀಟರ್ಸ್ ಬಂತು ನೋಡಿ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅದಕ್ಕೆ ಆಮೇಲೆ ಮಲ್ಟಿಪ್ಲೈ ಮಾಡ್ಬೋದು ಇದನ್ನ ರೇಟ್ ಆಫ್ ಕಾಸ್ಟ್ ಫೈಂಡ್ ಔಟ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ಅಟ್ ಎ ಟೈಮ್ ಕೂಡ ಮಾಡ್ಬೋದು. ಅಟ್ ಎ ಟೈಮ್ ಹೆಂಗ್ ಮಾಡೋದು ಅಂದ್ರೆ ನೋಡಿ, ಕಾಸ್ಟ್ ಆಫ್ ವೈಟ್ ವಾಷಿಂಗ್ ಯಾವ ರೀತಿ ಮಾಡ್ಬೇಕಂದ್ರೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತೀವಲ್ವಾ, ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ದ್ರಿಂದ, ರೇಟ್ ಇದೆಯಲ್ವಾ 210 ಪರ್ 100 ಮೀಟರ್ ಸ್ಕ್ವೇರ್. ಈ ರೀತಿ ಮಾಡಿದ್ರೆ ಅಟ್ ಎ ಟೈಮ್ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಫಸ್ಟ್ ಕರ್ವ್ಡ್ ಸರ್ಫೇಸ್ ಒಂದೇ ಫೈಂಡ್ ಔಟ್ ಮಾಡಿ ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ಈಗ ನಾವು ಅಟ್ ಎ ಟೈಮ್ ಮಾಡೋಣ ನೋಡಿ. ಕರ್ವ್ಡ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ ಏನು, ಪೈ ಆರ್ ಎಲ್ ಇಂಟು 210 ಅಪಾನ್ 100. ಪೈ ಅಂದ್ರೆ 22/7, ಆರ್ ಎಷ್ಟು ಬಂದಿದೆ 7 ಇದೆ ಅಂತ ಕೊಟ್ಟಿದ್ದಾರೆ, ಇಂಟು ಎಲ್ ಅಂದ್ರೆ ಸ್ಲ್ಯಾಂಟ್ ಹೈಟ್ 25 ಅಂತ ಕೊಟ್ಟಿದ್ದಾರೆ, ಇಂಟು 210 ಅಪಾನ್ 100. ಓಕೆ, ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗುತ್ತೋ ನೋಡೋಣ ನೋಡಿ. 7 1 7 ಕ್ಯಾನ್ಸಲೇಷನ್ ಹೋಯ್ತು. ಇನ್ನು 25 1 25 4 ಆಯ್ತಲ್ವಾ. ಇನ್ನು ಹೋಗಲ್ಲ. ಈಗ ನಾವು ಮಲ್ಟಿಪ್ಲೈ ಮಾಡೋಣ ನೋಡಿ. ಇಲ್ಲಿ ಹೋಗುತ್ತಪ್ಪ, 2 11 2 2 ಆಯ್ತು. ಇನ್ನು ಇಲ್ಲಿಂದ 2 1 2 0 5 ಇಷ್ಟು ಬಂತು. ಇದನ್ನ ನಾವು ಮಲ್ಟಿಪ್ಲೈ ಮಾಡೋಣ. 11 ಇಂಟು 105 ಇದೆ. ಈಗ ಮಲ್ಟಿಪ್ಲೈ ಮಾಡೋಣ. 11 5 55, 11 0 0 5 here, 11 1 11. ಸೊ ಏನ್ ಬಂತು, 1155 ಬಂತು. ಇದೇನಿದು, ಕಾಸ್ಟ್ ಆಫ್ ವೈಟ್ ವಾಷಿಂಗ್. ಸೊ ನಾವು ಏನಂತ ಕೊಡ್ಬೇಕಿದು, ರುಪೀಸ್ ಅಂತ ಕೊಡ್ಬೇಕು. ಕಾಸ್ಟ್ ಅಲ್ವಾ ಇದು. ದಿಸ್ ಇಸ್ ದ ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಇಲ್ಲ ಅಂದ್ರೆ ನಾವು ಫಸ್ಟ್ ಕರ್ವ್ಡ್ ಸರ್ಫೇಸ್ ಒಂದೇ ಇಷ್ಟೇ ಫೈಂಡ್ ಔಟ್ ಮಾಡಿ ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ನಾವು ಅಟ್ ಎ ಟೈಮ್ ಮಾಡಿದ್ದೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ನೋಡಿ, 7th ಒನ್ ಏನ್ ಕೊಟ್ಟಿದ್ದಾರೆ. A joker's cap is in the form of right circular cone of base radius 7 cm and height 24 cm. Find the area of the sheet required to make 10 such caps ಅಂತ ಕೊಟ್ಟಿದ್ದಾರೆ. ಜೋಕರ್ಸ್ ಕ್ಯಾಪ್ ಅಂತ ನೋಡಿರ್ತೀರಲ್ವಾ, ಈ ರೀತಿ ಇರುತ್ತೆ, ರೈಟ್ ಸರ್ಕ್ಯುಲರ್ ಕೋನ್ ಶೇಪ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಅವ್ರು ಏನ್ ಕೊಟ್ಟಿದ್ದಾರೆ, ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ, ಇನ್ನು ಹೈಟ್ ಕೊಟ್ಟಿದ್ದಾರೆ. ಓಕೆ, ಇನ್ನು ಏನ್ ಕೇಳಿದ್ರೆ, ಫೈಂಡ್ ದ ಏರಿಯಾ ಆಫ್ ದ ಶೀಟ್ ರಿಕ್ವೈರ್ಡ್ ಟು ಮೇಕ್ 10 ಸಚ್ ಕ್ಯಾಪ್ಸ್ ಅಂತ. ಸೊ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಇದು ಯಾವ ಏರಿಯಾ ನಾವೇ ಕಂಡ್ಕೊಳ್ಬೇಕು, ಅವ್ರು ಹೇಳ್ತಾ ಇಲ್ಲ ಕರ್ವ್ಡ್ ಸರ್ಫೇಸ್ ಏರಿಯಾನೋ ಟೋಟಲ್ ಸರ್ಫೇಸ್ ಏರಿಯಾನೋ ಅಂತ. ನಮ್ಗೆ ಶೀಟ್ ರಿಕ್ವೈರ್ಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, ಮೇಲೆ ಒಂದೇ ಸಾಕಲ್ವಾ ನಮ್ಗೆ ಮಾಡೋದಕ್ಕೆ. ನಾವು ಟಾಪ್ ಬಾಟಮ್ ಬಿಟ್ಟಿದೆ ಅಂತಂದ್ರೆ ಅದು ನಮ್ಗೆ ಏನಾಗುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾನೇ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಇಲ್ಲಿ ಟಾಪ್ ಅಂತ ಇರಲ್ಲ, ಬಾಟಮ್ ಖಾಲಿ ಇರುತ್ತೆ. ನಮ್ಗೆ ಬೇಕಾಗಿರೋದು ಇಲ್ಲಿದೊಂದೇ ಬೇಕಾಗತ್ತಲ್ವಾ ಶೀಟ್ ಅಂತಂದ್ರೆ ರಿಕ್ವೈರ್ಡ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಒನ್ ಕ್ಯಾಪಿಂಗ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ, ಆಮೇಲೆ ಇಂಟು 10 ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಗೆ ಸಿಕ್ಬಿಡತ್ತೆ ಆನ್ಸರ್, ಫೈನಲ್ ಆನ್ಸರ್. ಸೊ ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ ನಮ್ಗೆ, ಎಲ್. ಸೊ ಎಲ್ ಫೈಂಡ್ ಔಟ್ ಮಾಡೋಣ. ಎಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನ್ ನಮ್ಗೆ, ಹೆಚ್ ಸ್ಕ್ವೇರ್ ಪ್ಲಸ್
r square. L is equal to square root of h square plus r square. So under root h ಎಷ್ಟು ಕೊಟ್ಟಿದ್ದಾರೆ 24 ಸ್ಕ್ವೇರ್ ಪ್ಲಸ್ r ಎಷ್ಟಿದೆ 7 ಸ್ಕ್ವೇರ್. ಈಗ 24 ಇಂಟು 24 ಮಲ್ಟಿಪ್ಲೈ ಮಾಡೋಣ. 24 into 24, 4 4s are 16, 4 2s are 8 plus 1 9, 2 4s are 8, 2 2s are 4, 6, 8 plus 9 17, 4 plus 1 5. So 5 7 6 plus 7 square ಅಂದರೆ 7 into 7 49. ಸೊ ಇದಕ್ಕೆ 49 ಆ್ಯಡ್ ಮಾಡೋಣ. ನೋಡಿ 9 plus 6 15, again 7 plus 4 11, 11 plus 1 12, 5 plus 1 6. ಸೊ ಏನು ಬಂತು ನಮಗೆ ಅಂಡರ್ ರೂಟ್ 625 ಬಂತು. ಈಗ ಅಂಡರ್ ರೂಟ್ 625 ಅಂದರೆ ಯಾವ್ದ್ರದ್ದು ಸ್ಕ್ವೇರ್ ರೂಟ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ನಾವು ಸ್ಕ್ವೇರ್ ರೂಟ್ ಎಲ್ಲ ಓದಿದಾಗ ಆದ್ರೂ ಗೊತ್ತಿಲ್ಲ ಅಂದ್ರೆ ಮಾಡೋಣ. ನೋಡಿ 625, 5 1s are 5, 5 2s are 5 5s are, again 5 2s are 5 5s are, 5 5s are, again 5 1s are. ನೋಡಿ ಇಲ್ಲಿ ಏನ್ ಬಂದಿದೆ, ಟ್ವೈಸ್ 4 ಟೈಮ್ಸ್ ಬಂದಿದೆ ಅಲ್ವಾ 5. ನಾವು ಪೇರ್ ಮಾಡ್ತೀವಲ್ವಾ. ಸೊ ಪೇರ್ ಮಾಡಿದಾಗ ನಮ್ಗೆ ಈ ಪೇರಿಗೆ 1 5 ತೆಗಿತೀವಿ, ಈ ಪೇರಿಗೆ 1 5 ತೆಗಿತೀವಿ. ಸೊ L is equal to ಏನ್ ಬಂತು 5 into 5 25 ಬಂತು. ಯೂನಿಟ್ಸ್ ಏನಿದೆ ಸೆಂಟಿಮೀಟರ್ ಅಲ್ಲಿ ಇದೆ. ಸೊ 25 ಸೆಂಟಿಮೀಟರ್ ಈಸ್ ದ ಸ್ಲ್ಯಾಂಟ್ ಹೈಟ್ ಆಯ್ತು. ಈಗ ನಮ್ಗೆ ಎಲ್ ಗೊತ್ತಾದ್ರೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ. ನೋಡಿ ಕರ್ವ್ಡ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ ಏನು, ಪೈ ಆರ್ ಎಲ್. ಪೈ ಇದು 22/7 ಅಂತ ಬರಿತೀವಿ. ಇನ್ನು ರೇಡಿಯಸ್ ಎಷ್ಟಿದೆ 7 ಅಂತ ಕೊಟ್ಟಿದ್ದಾರೆ. ಲೆಂತ್ ನಾವು ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 25 ಅಂತ. ನೋಡಿ ಕ್ಯಾನ್ಸಲೇಷನ್ ಹೋಗುತ್ತಾ ನೋಡೋಣ. ನೋಡಿ 7 1s are 7 ಹೋಯ್ತು. ಸೊ ಏನು ಉಳಿತು 25 into 22. ಸೊ 2 5s are 10, 2 2s are 4 plus 1 5, again 2 5s are 10, 2 2s are 4 plus 1 5, 0 5 5 ಬಂತು. ಏನಿದು ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಬಂತು 550 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಫಾರ್ 1 ಕ್ಯಾಪ್. ಅವ್ರೇನ್ ಕೇಳಿರೋದು ಫೈಂಡ್ ದ ಏರಿಯಾ ಆಫ್ ಶೀಟ್ ರಿಕ್ವೈರ್ಡ್ ಟು ಮೇಕ್ 10 such caps ಅಂತ. ಸೊ 10 such caps ಅಂದ್ರೆ ನಾವು ಮಲ್ಟಿಪ್ಲೈ ಬೈ 10 ಮಾಡ್ಬೇಕು. ಫಾರ್ 10 caps 550 into 10 ಮಾಡಬೇಕು ಅಷ್ಟೇ. ನೋಡಿ ಮಲ್ಟಿಪ್ಲೈ ಬೈ 10 ಮಾಡಿದ್ರೆ 1 0 ಎಕ್ಸ್ಟ್ರಾ ಆಗುತ್ತೆ ಅಲ್ವಾ. ಸೊ 5500 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ ನೋಡಿ therefore ಏರಿಯಾ ಆಫ್ ಶೀಟ್ ರಿಕ್ವೈರ್ಡ್ ಟು ಮೇಕ್ 10 caps is equals to 500 centimeter square. This is the final answer. Okay, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ 8th one ಮಾಡೋಣ. ನೋಡಿ 8th one ಏನ್ ಕೊಟ್ಟಿದ್ದಾರೆ, a bus stop is barricaded from the remaining part of the road by using 50 hollow cones made of recycled cardboard. Each cone has a diameter of 40 centimeter and height 1 meter. If the outer side of each of the cones is to be painted and the cost of painting is rupees 12 rupees per meter square, what will be the cost of painting all these cones ಅಂತ ಕೊಟ್ಟಿದ್ದಾರೆ. ಓಕೆ, ಯೂಸ್ ಪೈ ಇಸ್ ಈಕ್ವಲ್ಸ್ ಟು 3.14 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಟೇಕ್ ಅಂಡರ್ ರೂಟ್ 1.04 ಇಸ್ ಈಕ್ವಲ್ಸ್ ಟು 1.02 ಅಂತ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಕ್ವಶನ್ ನ. ಬಸ್ ಸ್ಟಾಪ್ ಇಸ್ ಬ್ಯಾರಿಕೇಡೆಡ್ ಫ್ರಮ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ರೋಡ್ ಬೈ ಯೂಸಿಂಗ್
50 ಹಾಲೋ ಕೋನ್ಸ್. ನೋಡಿ ಇಲ್ಲಿ ಈ ತರ ರೋಡ್ ಇರುತ್ತಲ್ವಾ, ಇಲ್ಲಿ ಬಸ್ ಸ್ಟಾಪ್ ಇದೆ ಅಂತಂದ್ರೆ ಇಲ್ಲಿ ರೋಡ್ ಬ್ಯಾರಿಕೇಡ್ ಇಂದ ಬ್ಲಾಕ್ ಮಾಡಿದ್ದಾರೆ. ಓಕೆ, ಇನ್ನು ಎಷ್ಟು 50 ಹಾಲೋ ಕೋನ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಈ ರೀತಿ ಕೋನ್ಗಳು 50 ಹಾಲೋ ಕೋನ್ಸ್ ಇಟ್ಕೊಂತ ಹೋಗಿದ್ದಾರೆ ರೋಡ್ ಫುಲ್. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ಆ 50 ಹಾಲೋ ಕೋನ್ಸ್ಗೆ ಪೇಂಟ್ ಮಾಡ್ಬೇಕಿದೆ. ಓಕೆ, ಆ 50 ಹಾಲೋ ಕೋನ್ಸ್ ಮೆಜರ್ ಕೊಟ್ಟಿದ್ದಾರೆ, ಡಯಾಮೀಟರ್ 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಫುಲ್ ಡಯಾಮೀಟರ್. ಇನ್ನು ಹೈಟ್ ಏನಿದೆ ಅಲ್ಲ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಔಟರ್ ಸೈಡ್ ಆಫ್ ದ ಈಚ್ ಆಫ್ ದ ಕೋನ್ಸ್ ಇಸ್ ಟು ಬಿ ಪೇಂಟೆಡ್. ನೋಡಿ, ಔಟರ್ ಸೈಡ್ ಕೋನ್ ಪೇಂಟ್ ಮಾಡ್ಬೇಕಿದೆ. ಸೊ ಕಾಸ್ಟ್ ಆಫ್ ಪೇಂಟಿಂಗ್ ಇಸ್ 12 rupees per meter square ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕಾಸ್ಟ್ ಆಫ್ ಪೇಂಟಿಂಗ್ ಆಲ್ ದಿಸ್ ಕೋನ್ಸ್ ಅಂತ ನೋಡಿ. ಇಲ್ಲಿ ಪೇಂಟ್ ಮಾಡ್ಬೇಕು ಅಂತಂದ್ರೆ ನಾವು ಕೆಳಗಂತೂ ಮಾಡಲ್ವಲ್ಲ, ಟಾಪ್ ಅಂತೂ ಇರಲ್ಲ, ಕೋನ್ಗೆ ಬಾಟಮ್ ಒಂದಿರುತ್ತೆ, ಬಾಟಮ್ ಮಾಡಲ್ಲ, ನಾವು ಓಪನ್ ಇರುತ್ತಲ್ವಾ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾನೇ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ದಕ್ಕೆ? ಕಾಸ್ಟ್ ಫೈಂಡ್ ಔಟ್ ಮಾಡೋದಕ್ಕೆ. ಅವ್ರು ಕೊಟ್ಟಿದಾರಲ್ವಾ 12 rupees per meter square ಅಂತ. ಎಷ್ಟಕ್ಕೆ? 50ಗೆ. ಸೊ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ರೇಡಿಯಸ್ ಕೊಟ್ಟಿಲ್ಲ, ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ರೇಡಿಯಸ್ ಆಗತ್ತೆ. ಹೈಟ್ ಕೊಟ್ಟಿದ್ದಾರೆ, ಆಸ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಎಲ್ ಕೊಟ್ಟಿಲ್ಲ. ಸೊ ಎಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ, ಡಯಾಮೀಟರ್ 40 ಕೊಟ್ರೆ ರೇಡಿಯಸ್ ಎಷ್ಟಾಗತ್ತೆ? ಡಯಾಮೀಟರ್ ಅಪಾನ್ 2 ಅಂದ್ರೆ 40 ಅಪಾನ್ 2 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 20 ಸೆಂಟಿಮೀಟರ್ ಬಂತು. ಈಗ ನೋಡಿ, ಹೈಟ್ 1 ಮೀಟರ್ ಕೊಟ್ಟಿದ್ದಾರೆ, ರೇಡಿಯಸ್ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದ್ರೆ 1 ಮೀಟರ್ ಅಲ್ಲಿ ಇದೆ, 1 ಸೆಂಟಿಮೀಟರ್ ಅಲ್ಲಿ. ಈ ರೀತಿ ಇರಂಗಿಲ್ಲ, ಎರಡು ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಆಗ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 20 ಅಪಾನ್ 100 ಮೀಟರ್. ಯಾಕಂದ್ರೆ ಗೊತ್ತಲ್ವಾ ನಿಮ್ಗೆ, 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಅಂತ. ಸೊ 20 ಸೆಂಟಿಮೀಟರ್ ಅಪಾನ್ 100 ಹಾಕೊಂಡ್ರೆ ಮೀಟರ್ ಆಯ್ತು. ಈಗ ಕ್ಯಾನ್ಸಲೇಷನ್ ಮಾಡಿ ಬರೀರಿ, ಇಲ್ಲಾಂದ್ರೆ ಡೆಸಿಮಲ್ ಅಲ್ಲಿ ನಾವು ಬರಿಬೇಕಂದ್ರೆ ಏನಂತ ಬರೀತೀವಿ? 0.2 ಮೀಟರ್ ಅಲ್ವಾ. ಸೊ ಆರ್ ಇಸ್ ಈಕ್ವಲ್ಸ್ ಟು, ಇದನ್ನು ಮೀಟರ್ ಅಲ್ಲಿ ಆಯ್ತು, 0.2 ಮೀಟರ್. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಎಷ್ಟಿದೆ? 1 ಇದೆ, 1 ಸ್ಕ್ವೇರ್ ಪ್ಲಸ್ ಆರ್ ಎಷ್ಟಿದೆ? 0.2 ಹೋಲ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಅಂದ್ರೆ 1 ಬಂತು, 0.2 ಸ್ಕ್ವೇರ್ ಅಂದ್ರೆ 0.2 ಇಂಟು 0.2. 2 2s are 4, 2 zeros are 0, 0 2s are 0, 0 into 0 ಕೂಡ 0. ಸೊ 4 0 0. 2 ಡಿಜಿಟ್ ಆದ್ಮೇಲೆ ಇದೆ ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ. ಸೊ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಏನ್ ಬಂತು? 0.04. ಈಗ ಆಡ್ ಮಾಡ್ಬೇಕು. ಈಗ ನೋಡಿ ಯಾವ ರೀತಿ ಆಡ್ ಮಾಡ್ತೀರಿ? ಈ 0.04ಗೆ 1 ಆಡ್ ಮಾಡುವಂದ್ರೆ ಎಲ್ಲಿ ಆಡ್ ಮಾಡ್ತೀರಿ? ಅದನ್ನು ಆಡ್ ಮಾಡೋದು ಕಲಿಬೇಕು. ನೋಡಿ, ಒಂದು ಡೆಸಿಮಲ್ ಇದೆ, ಒಂದು ಹೋಲ್ ನಂಬರ್ ಇದೆ. ಸೊ 1 ಅಂದ್ರೆ ಏನೂ ಇಲ್ಲ, ಬರೀ 1 ಅಂದ್ರೆ 1.000 ಇದೆ ಅಂತ ಅರ್ಥ. ಸೊ ಇಲ್ಲಿ 0.04 ಇದೆ. ಸೊ 0.04 ಈ ರೀತಿ ಹಾಕೊಂಡು ಆಡ್ ಮಾಡ್ಬೇಕು ನಾವು. ಸೊ ಆಡ್ ಮಾಡೋಣ. 4 0.1. ಸೊ ಅಂಡರ್ ರೂಟ್ 1.04 ಬಂತು. ಎಲ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1.04 ಅಂದ್ರೆ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂಡರ್ ರೂಟ್ 1.04 ಇದ್ರೆ 1.02 ತಗೊಂಬಿಡಿ ಅಂತ. ಅಂದ್ರೆ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಓಕೆ, ಈಗ ನಮ್ಗೆ ಎಲ್ ಬಂತು ನೋಡಿ. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಆಮೇಲೆ ಕೂಡ ಮಲ್ಟಿಪ್ಲೈ ಮಾಡ್ಬೋದು, ರೇಟ್ ಇಂಟು ಎಷ್ಟು ಕೋನ್ಸ್ ಅಂತ. ಇಲ್ಲ ಅಂದ್ರೆ ಅಟ್ ಎ ಟೈಮ್ ಕೂಡ ನಾವು ಮಾಡ್ಬೋದು. ನೋಡಿ, ಅಟ್ ಎ ಟೈಮ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ಪೇಂಟಿಂಗ್
is equals to curved surface area into 50 ಕೋನ್ಸ್ ಅಂತ ಕೊಟ್ಟಿದಾರಲ್ವಾ, ಸೊ 50 ಹಾಕೊಂಡಿದೀನಿ ಇಂಟು ರೇಟ್ ಅಂತ ಹಾಕೋಬಹುದು. ಓಕೆ, ಈಗ ನೋಡಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಪೈ ಆರ್ ಎಲ್ ಇಂಟು 50 ಇಂಟು ರೇಟ್ ಅಂದ್ರೆ 12 ಮೀಟರ್ ಪರ್ ಸ್ಕ್ವೇರ್ ಇದೆ, 12 ಅಂತ ಹಾಕೋಬಹುದು. ಈಗ ಪೈ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, 3.14 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ 3.14 ಇಂಟು ರೇಡಿಯಸ್ ಎಷ್ಟಿದೆ, 0.2 ಇದೆ. ಎಲ್ಲಿ ಎಷ್ಟು ಬಂತು ನಮ್ಗೆ, 1.02 ಬಂತು. ಇಂಟು 50 ಇದೆ ಇಂಟು 12. ಓಕೆ, ಇದನ್ನ ನೋಡಿ ಇಷ್ಟು ಡೆಸಿಮಲ್ಸ್ ಇದಾವಲ್ವಾ, ಸೊ ಮಲ್ಟಿಪ್ಲೈ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸ್ವಲ್ಪ ನಾವೇನ್ ಮಾಡ್ಬೋದು, ಡೆಸಿಮಲ್ಸ್ ತೆಗಿಬಹುದು. ಯಾವ ರೀತಿ ತೆಗಿಬಹುದು ಅಂದ್ರೆ ನೋಡಿ, ನ್ಯೂಮರೇಟರ್ ಡೆಸಿಮಲ್ ತೆಗಿಬೇಕಂದ್ರೆ ಡಿನಾಮಿನೇಟರ್ ಅಲ್ಲಿ ನಾವು ಝೀರೋಸ್ ಹಾಕೋಬೇಕು. ನೋಡಿ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ, ಸೊ 100 ಹಾಕೋಬೇಕು. ನೋಡಿ ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಸೊ 02 ಅಂತ ಬರೆಯೋದೊಂದೇ, ಬರೀ 2 ಬರೆಯೋದೊಂದೇ ಅಲ್ವಾ, ಸೊ 1 ಡಿಜಿಟ್ ಆದ್ಮೇಲೆ ಇದೆ, ಕೆಳಗೆ 10 ಹಾಕೋಬೇಕು. ಇಲ್ಲಿ 2 ಡಿಜಿಟ್ ಆದ್ಮೇಲೆ ಇದೆ, ಸೊ 102 ಕೆಳಗಡೆ 100 ಹಾಕೋಬೇಕು. ಇಂಟು 50 ಇಂಟು 12. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಅದು ಕ್ಯಾನ್ಸಲ್ ಮಾಡೋಣ. ಈಗ ನೋಡಿ 50 1s 50 2s, ಈ 2 1s 2 ಹೋಯ್ತಾ. ಇನ್ನು ಏನೇನು ಕ್ಯಾನ್ಸಲ್ ಆಗುತ್ತೆ, ನೋಡಿ ಈಗ ಹೋಗುತ್ತೆ, ಆದ್ರೆ ನಾವು ಹಾಗೆ ಇಡೋಣ. ಓಕೆ, ಇದನ್ನ ಮೇಲೆದಷ್ಟೇ ಮಲ್ಟಿಪ್ಲೈ ಮಾಡೋಣ. ನೋಡಿ ಏನಾಗುತ್ತೆ, 314 ಇಂಟು 112 ಮಾಡಬೇಕು ಅಂಡ್ ಇಂಟು 12 ಮಾಡಬೇಕು. ಸೊ ಮಾಡಲೇಬೇಕು ಮಲ್ಟಿಪ್ಲೈ. ಇದನ್ನು ರಬ್ ಮಾಡ್ತೀನಿ. ನೋಡಿ ಫಸ್ಟ್ 102 ಇಂಟು 12 ಮಾಡೋಣ. 12 2s 24, 12 zeros 0, 2 ಹಾಗೆ ಇಡಬೇಕು, 12 1s 12 ಬಂತು. ಈಗ ಇಂಟು 314 ಮಾಡೋಣ. 4 4s 16, 4 2s 8 plus 1 9, 4 2s again 8, 4 1s 4 plus 1 4s 4, 1 2s 2, 1 2s 2, 1 1s 1. ಈಗ ಡಬಲ್ ಪ್ಲಸ್ 3 4s 12, 1 carry, 3 2s 6 plus 1 7, again 3 2s 6, again 3 1s 3. ಇಲ್ಲಿ ಕನ್ಫ್ಯೂಸ್ ಆಗ್ತೀರಿ, ಸ್ವಲ್ಪ ರೆಡ್ ಪೆನ್ ಯೂಸ್ ಮಾಡ್ತೀನಿ. ಓಕೆ, 6, 9 plus 4 13, 1 carry, 8 plus 2 10, 10 plus 2 12, 12 plus 1 13, again 1 carry, 4 plus 2 6, 6 plus 7 13, 13 plus 1 14, 6 plus 1 7, 7 plus 1 8, 3. ಸೊ ನಮ್ಗೇನ್ ಬಂತು, 3 8 4 3 3 6 upon 100 into 10 ಮಾಡಿ ನಮ್ಗೇನ್ ಬರುತ್ತೆ, 1000 ಬಂತು ಅಲ್ವಾ. ಈಗ ನೋಡಿ 1000 ಬಂದ್ರೆ ನಾವು ಡೆಸಿಮಲ್ ಇಟ್ಕೋಬಹುದಲ್ವಾ. ಸೊ ಡೆಸಿಮಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, 3 zeros ಇದೆ ಅಂದ್ರೆ 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ನೋಡಿ ಇಲ್ಲಿನು ರೆಡ್ ಪೆನ್ ಅಲ್ಲಿ ಬರೀತೀನಿ, ಕನ್ಫ್ಯೂಸ್ ಆಗ್ಬಾರ್ದಲ್ವಾ. 3 8 4, ನೋಡಿ 3 zeros ಇದೆ ಅಲ್ವಾ, 3 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕಂದ್ರೆ ಇಲ್ಲಿ ಇಡ್ಬೇಕು. ಸೊ 0.336. ಓಕೆ, ಇದು ಏನಿದು, ಕಾಸ್ಟ್ ಆಫ್ ಪೇಂಟಿಂಗ್. ಸೊ ಇದನ್ನ ನಾವು ರುಪೀಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ ಇದು 336 ಇದೆ ಅಲ್ವಾ, ನಾವು 336 ಅಂತ ಬರೆಯೋದ್ ಬದಲು ನೋಡಿ ರುಪೀಸ್ 384.3, ಈ 3 ಆದ್ಮೇಲೆ 3 6 ಹಂಗೆ ಬಂದ್ಕೊಂತ ಹೋಗ್ತಿರ್ತದಲ್ವಾ, ಸೊ ನಾವು 4 ಕೂಡ ಬರಿಬಹುದು.
ದಿಸ್ ಇಸ್ ದ ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.